ಅವರು 2025 ಟ್ವೀಟ್ ಮಾಡ್ತಾರೆ, 1225 ಕೋಟಿ ಫಾರ್ ವಾರ್ಡ್ ಡೆವಲಪ್ಮೆಂಟ್ ಅಂಡ್ 5 ಕಾರ್ಪೊರೇಷನ್ಸ್ ಇನ್ ಬೆಂಗಳೂರು. 25 ಎಂಡಲ್ಲಿ ಇದನ್ನು ಮಾಡ್ತಾರೆ. ಆಮೇಲೆ ಹೇಳ್ತಾರೆ 1700 crores ಫಾರ್ 157 kilometers ಆಫ್ ವೈಟ್ ಟಾಪಿಂಗ್ ರೋಡ್ ಬೆಂಗಳೂರು ರೋಡ್ಸ್, 1900 crores ಫಾರ್ ಆರ್ಟೀರಿಯಲ್ ಸಬ್ ಆರ್ಟೀರಿಯಲ್ ರೋಡ್ಸ್, 450 crore ಡೆವಲಪ್ಮೆಂಟ್ ಫಾರ್ ಔಟರ್ ರಿಂಗ್ ರೋಡ್. ಇಲ್ಲಿ ಏನ್ ನಡೀತಾ ಇದೆ ಬೆಂಗಳೂರಿನಲ್ಲಿ? ಕೇವಲ ಒಂದೇ ವರ್ಷದಲ್ಲಿ ಮುಖ್ಯಮಂತ್ರಿಗಳು 1000 ಕೋಟಿ ಅನೌನ್ಸ್ ಮಾಡ್ತಾರೆ, 550 ಕೋಟಿ ಅನೌನ್ಸ್ ಮಾಡ್ತಾರೆ, 450 ಕೋಟಿ ಅನೌನ್ಸ್ ಮಾಡ್ತಾರೆ. ಉಪಮುಖ್ಯಮಂತ್ರಿಗಳು 7 ಕೋಟಿಯಿಂದ ಶುರುವಾಗಿ 7 ಕೋಟಿ 12 ಕೋಟಿ, ಇಲ್ಲಿ ಇಡೀ ಪೂರ್ತಿ ಲಿಸ್ಟೇ ಇದೆ. ಪ್ರತಿ ದಿವಸ ಮಾಧ್ಯಮದವ್ರು ನೀವು ಕವರ್ ಮಾಡಿದ್ದೀರಾ. 7 ಕೋಟಿ 12 ಕೋಟಿ 750 ಕೋಟಿ 1100 ಕೋಟಿ 2200 ಕೋಟಿ 4000 ಕೋಟಿ 1241 ಕೋಟಿ 4800 ಕೋಟಿ 5500 ಕೋಟಿ. ಇದೆಲ್ಲ ಒಂದೇ ಪ್ರಾಜೆಕ್ಟ್ ಅನ್ನ ಬೇರೆ ಬೇರೆ ಟೈಮ್ ನಲ್ಲಿ ನೀವು ಅನೌನ್ಸ್ ಮಾಡ್ತಾ ಇದ್ದೀರೋ, ಅಥವಾ ಇದೆಲ್ಲ ಬೇರೆ ಬೇರೆ ಟೈಮ್ ನಲ್ಲಿ ಅನೌನ್ಸ್ ಮಾಡಿರುವಂತ ಬೇರೆ ಬೇರೆ ಹೆಡ್ಡಿಂಗ್ಸ್? ಏನಿದು? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ಅನೌನ್ಸ್ಮೆಂಟ್ ಅಂತೂ ಮಾಡ್ತಾ ಇದ್ದೀರಿ, ದುಡ್ಡಂತೂ ರಿಲೀಸ್ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಿ, ಗುಂಡಿ ಅಂತೂ ಹೋಗ್ತಾ ಇಲ್ವಲ್ಲ. ಅಮೌಂಟ್ ರಿಲೀಸ್ ಪರ್ಮನೆಂಟ್, ರಿಲೀಫ್ ಮಾತ್ರ ಟೆಂಪರರಿ. ನಾನು ಕೃಷ್ಣ ಬೈರೇಗೌಡರ ಹತ್ರ ನಿನ್ನೆ ಆಗ್ರಹ ಮಾಡಿದ್ದೀನಿ, 30 ದಿನಗಳ ಒಳಗಡೆ ಬೆಂಗಳೂರಿನ ಗುಂಡಿಗಳ ಸಮಸ್ಯೆ ಮತ್ತು ಬೆಂಗಳೂರಿನ ರಸ್ತೆಗಳಿಗೆ ಕಳೆದ 3 ವರ್ಷದಲ್ಲಿ ನಿಮ್ಮ ಸರ್ಕಾರ ಎಷ್ಟು ದುಡ್ಡನ್ನ ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಶ್ವೇತ ಪತ್ರ ಹೊರಡಿಸಬೇಕು, ಒಂದು ವೈಟ್ ಪೇಪರ್ ಅನೌನ್ಸ್ ಮಾಡಬೇಕು. ಇದು ನಮ್ಮ ದುಡ್ಡು, ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸ್ ಕಟ್ಟಿರುವಂತ, ಸಾರ್ವಜನಿಕರು ಕಟ್ಟಿರುವಂತ ದುಡ್ಡಿದು. ಒಬ್ಬ ಟ್ಯಾಕ್ಸ್ ಪೇಯರು ಕರೆಕ್ಟ್ ಟೈಮಲ್ಲಿ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಪೆನಾಲ್ಟಿ ಬರುತ್ತೆ. ಒಬ್ಬ ಸಣ್ಣ ಅಂಗಡಿ ಇಟ್ಕೊಂಡಿರೋ ವ್ಯಾಪಾರಿ GST ಕರೆಕ್ಟ್ ಆಗಿರೋ ಟೈಮಲ್ಲಿ ಕಟ್ಟಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಪೆನಾಲ್ಟಿ ಬರುತ್ತೆ. ಟ್ಯಾಕ್ಸ್ ಕಟ್ಸ್ಕೊಳ್ಬೇಕಾದ್ರೆ ಪೆನಾಲ್ಟಿ ಹಾಕುವಂತವ್ರು ನಮ್ ದುಡ್ಡು ಎಲ್ಲಿ ಹೋಯ್ತು ಅಂತ ನಮಗೆ ಉತ್ತರ ಸಿಗಬಾರ್ದ? ನಾ ಮನೆ ಇರುವಂತ ರಸ್ತೆಯಲ್ಲಿ ಯಾರು ಕಾಂಟ್ರಾಕ್ಟರ್ ಇನ್ಚಾರ್ಜು, ಯಾರು ಅದರಲ್ಲಿ ಇಂಜಿನಿಯರ್ ಇನ್ಚಾರ್ಜ್ ಇದ್ರು, ಯಾವ ದುಡ್ಡು ಖರ್ಚಾಯ್ತು, ಯಾವ ಹೆಡ್ಲೈನ್ ಕೆಳಗಡೆ ಖರ್ಚು ಮಾಡಿದ್ರಿ, ಇದು ನನಗೆ ಗೊತ್ತಾಗಬಾರ್ದು ಒಬ್ಬ ಟ್ಯಾಕ್ಸ್ ಪೇಯರ್ ಆಗಿ? ನಾ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದಾಗ ನನ್ನ ಮೇಲೆ ಪೆನಾಲ್ಟಿ ಬರುತ್ತೆ. ನನ್ನ ಟ್ಯಾಕ್ಸ್ ಅಲ್ಲಿ ಕಟ್ಟಿರುವಂತ ದುಡ್ಡು, ನನ್ನ ಟ್ಯಾಕ್ಸ್ ಅಲ್ಲಿ ಕಟ್ಟಿರುವಂತ, ನನ್ನ ದುಡ್ಡಲ್ಲಿ ಕಟ್ಟಿರುವಂತ ರಸ್ತೆ ಓಪನಿಂಗಿಗಿಂತ ಮುಂಚೆನೆ ಕುಸ್ತೋಯ್ತು ಅಂತಂದಾಗ ಅದಕ್ಕೆ ಇನ್ಚಾರ್ಜ್ ಇರುವಂತ ಆಫೀಸರು, ಅದಕ್ಕೆ ಇನ್ಚಾರ್ಜ್ ಇರುವಂತ ಕಾಂಟ್ರಾಕ್ಟರು, ಅದಕ್ಕೆ ಇನ್ಚಾರ್ಜ್ ಇರುವಂತ ಕಾಂಪಿಟೆಂಟ್ ಅಥಾರಿಟಿ, ಅವ್ರ ಮೇಲೆ ಪೆನಾಲ್ಟಿ ಬೇಡವಾ? ಅವ್ರ ಮೇಲೆ ಫೈನ್ ಬೇಡವಾ? 30 ದಿವಸಗಳ ಒಳಗಡೆ ಈ 1000 ಕೋಟಿ ರೂಪಾಯಿ, ಇದು ಎಷ್ಟು ರೂಪಾಯಿ, ಯಾವ ದುಡ್ಡು ಅಂತ ಯಾರಿಗೂ ಕ್ಲಾರಿಟಿ ಇಲ್ಲ. ಮುಖ್ಯಮಂತ್ರಿಗಳು ಒಂದು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಒಂದು ಹೇಳಿದ್ದಾರೆ, ಅಡ್ಮಿನಿಸ್ಟ್ರೇಟರ್ ಒಂದು ಹೇಳಿದ್ದಾರೆ, UDD ಸೆಕ್ರೆಟರಿ ಒಂದು ಹೇಳಿದ್ದಾರೆ, ಹೊಸದಾಗಿ ಬಂದಿರುವಂತ ಸಚಿವರು ತಿರ್ಗಾ 2000 ಕೋಟಿ ಎಂದಿದ್ದಾರೆ. ಇದೆಲ್ಲ ಒಂದೇ ಪ್ಯಾಕೇಜಾ? ಅದೇ ಪ್ಯಾಕೇಜಿನ ನೀವು ಹೊಸದಾಗಿ ಅನೌನ್ಸ್ಮೆಂಟ್ಗಳು ಮಾಡ್ತಾ ಇರ್ತೀರಾ? ಇದು ಹೆಡ್ಲೈನ್ ಮ್ಯಾನೇಜ್ಮೆಂಟಾ, ಡೆಡ್ಲೈನ್ ಮ್ಯಾನೇಜ್ಮೆಂಟಾ, ಏನಿದು? ಇದು ಜನಕ್ಕೆ ಕ್ಲಾರಿಟಿ ಬೇಕಾಗಿದೆ. ನನ್ನ ಪ್ರಮುಖವಾದಂತ ಡಿಮ್ಯಾಂಡು ನಿನ್ನೆ ಕೃಷ್ಣ ಬೈರೇಗೌಡರ ಹತ್ರ ಹೇಳಿದ್ದು, 30 ದಿವಸಗಳಲ್ಲಿ ಬೆಂಗಳೂರಿನಲ್ಲಿ ನೀವು ಕಳೆದ 3 ವರ್ಷದಲ್ಲಿ ಪಾಟ್ಹೋಲ್ ಮ್ಯಾನೇಜ್ಮೆಂಟಿಗೆ, ಬೆಂಗಳೂರಿನ ರಸ್ತೆ ಕಾಮಗಾರಿಗೆ ಎಷ್ಟು ದುಡ್ಡನ್ನ ಖರ್ಚು ಮಾಡಿದ್ದೀರಿ ಅನ್ನುವಂಥ ಶ್ವೇತ ಪತ್ರವನ್ನು 30 ದಿವಸದಲ್ಲಿ ನೀವು ಹೊರಡಿಸಬೇಕು. ಇದು ನಮ್ಮ ಮೊದಲನೇ ಡಿಮ್ಯಾಂಡ್ ಇದೆ.